ಇನ್ನು ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿರುವಂತ ಬೆಂಗಳೂರಿನ ಭರತ್ ಭೂಷಣ್ ಅವರ ಅಂತಿಮ ವಿಧಿವಿಧಾನ ಸಾಗ್ತಾ ಇದೆ. ಆತ ಮಗನನ್ನ ಕಳೆದುಕೊಂಡಂತ ಪೋಷಕರು ಕೊನೆಯ ಬಾರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಮೌನದಲ್ಲೇ ಮಗನನ್ನ ಕಳಿಸಿಕೊಳ್ಳುತ್ತಿದ್ದಾರೆ. ಆತ ಪತ್ನಿ ಗಂಡನ ಜೊತೆ ಒಂದೊಳ್ಳೆ ಸಮಯ ಕಳಿಬೇಕು, ನಮ್ಮವರ ಜೊತೆ ಖುಷಿ ಖುಷಿಯಾಗಿ ಕಾಶ್ಮೀರ ನೋಡಬೇಕೆನ್ನುವಂತ ಕನಸುಗಳೊಂದಿಗೆ ಆರಾಮಾಗಿದ್ರು, ಪ್ರವಾಸದಲ್ಲಿದ್ರು. ಆದ್ರೆ ವಿಧಿಯ ಲೆಕ್ಕಾಚಾರವೇ ಬೇರೆ ಇತ್ತು. ಈ ನರರಾಕ್ಷಸರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಕೊನೆಯ ಬಾರಿಗೆ ಅವರನ್ನ ಕಣ್ಣೀರಿನ ಮೂಲಕವಾಗಿನೇ ದುಃಖದಿಂದಲೇ ಕುಟುಂಬ ಕಳಿಸಿಕೊಡುವಂತ ಕ್ಷಣ ಇದು. ಜನಪ್ರತಿನಿಧಿಗಳು ಕೂಡ ಅಲ್ಲಿದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ಕಳಿಸಿಕೊಡ್ತಿದ್ದಾರೆ. ಅಂತ್ಯ ಸಂಸ್ಕಾರ ಕಾರ್ಯ ಕೊನೆಯ ಕ್ಷಣದ ಕಾರ್ಯಗಳು ನಡೀತಾ ಇದೆ. ಬೆಂಗಳೂರಿನ ಹೆಬ್ಬಾಳದ ಚಿತ್ರಗಾರದಲ್ಲಿ ಆಗ್ತಿರುವಂತ ಕಾರ್ಯ ಇದು. ಭರತ್ ಭೂಷಣ್ ಅವರು ಒಂದು ಕಡೆ ಪತಿಯನ್ನ ಕಳೆದುಕೊಂಡಂತ ನೋವು, ದುಃಖ, ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಪೋಷಕರು ಮಗ ಟ್ರಿಪ್ಗೆ ಹೋಗಿದ್ದಾನೆ, ಬರ್ತಾನೆ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅನ್ನುವಂತ ಖುಷಿಯಲ್ಲಿ ಮನೆಯಲ್ಲಿದ್ರೆ ಬರ ಸಿಡಿಲು ಅಪ್ಪಳಿಸಿದೆ. ದುಃಖ ಒಂದೇ, ಹೀಗಾಗ್ಬಿಡ್ತಲ್ಲ ಅನ್ನುವಂತ ಪೋಷಕರ ಗೋಳಾಟ. ಕಳೆದುಕೊಂಡಂತ ಒಬ್ಬ ಮಗನ ನೋವು ಪೋಷಕರಿಗೆ ಹೇಗಿರುತ್ತೆ? ಜೊತೆಯಲ್ಲಿ ಪತಿಯನ್ನ ಕಳೆದುಕೊಂಡಂತ ನೋವು ಅವರಲ್ಲಿ. ಕೊನೆಯ ಕ್ಷಣ ಅವರನ್ನ ಕಳಿಸಿಕೊಡುವಂತ ಕಾರ್ಯ ಆಗ್ತಿದೆ. ಮತ್ತೊಂದು ಕಡೆ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ವಂದನೆಗಳನ್ನ ಸಲ್ಲಿಸಲಾಗಿರುವಂಥದ್ದು. ವಿಧಿವಿಧಾನಗಳು ಸಾಗ್ತಾ ಇದೆ. ಸಾಂತ್ವನವನ್ನ ಹೇಳೋದಕ್ಕೆ, ಕುಟುಂಬಕ್ಕೆ ಒಂದಿಷ್ಟು ಭರವಸೆಗಳನ್ನ ತುಂಬೋದಕ್ಕೆ, ಆ ದುಃಖದಲ್ಲಿ ಭಾಗಿಯಾಗುವುದಕ್ಕೆ ಜನಪ್ರತಿನಿಧಿಗಳು ಕೂಡ ಅಲ್ಲಿ ಸಾಥ್ ಕೊಟ್ಟಿದ್ದಾರೆ. ನಾವಿದ್ದೇವೆ, ನಿಮ್ಮ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅನ್ನೋದಾಗಿ. ಇದನ್ನ ನೋಡ್ತಾ ಇರುವಂತ ಇಡೀ ರಾಜ್ಯದ ಜನ, ದೇಶದ ಜನ ಕೂಡ ಮರುಗುತ್ತಿದ್ದಾರೆ. ಅವರು ಕೂಡ ದುಃಖದಲ್ಲಿ ನಾವಿದ್ದೇವೆ ಅನ್ನುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಭರತ್ ಭೂಷಣ್ ಬೆಂಗಳೂರು ಮೂಲದವರು, ಮತ್ತೆ ಕೆರೆಯವರು. ಕುಟುಂಬದ ಸಮೇತವಾಗಿ ಕಾಶ್ಮೀರಕ್ಕೆ ಹೋಗಬೇಕು, ನೋಡಬೇಕು, ಕುಟುಂಬದ ಜೊತೆ ಒಂದಿಷ್ಟು ಸಮಯವನ್ನ ಕಳಿಬೇಕೆನ್ನುವಂತ ಖುಷಿ ಖುಷಿಯಾಗಿ ನಗುತ್ತಾ ಫೋಟೋವನ್ನ ತೆಗೆದುಕೊಳ್ತಾ ಆರಾಮಾಗಿದ್ರು. ಆದ್ರೆ ಈ ರಾಕ್ಷಸರ ಗುಂಡಿಗೆ ಬಲಿಯಾಗಿ ಈಗ ಅವರ ಅಂತಿಮ ಕ್ರಿಯೆ ಆಗುವಂತ ಹೊತ್ತಿದು. ಅಂತಿಮ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಸರ್ಕಾರಿ ಗೌರವಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನೋವು. ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಹೆಬ್ಬಾಳದ ವಿದ್ಯುತ್ ಚಿತ್ರಗಾರದಲ್ಲಿ ಎಲ್ಲಾ ಸಿದ್ಧತೆಗಳಾಗಿ ಕೊನೆಯ ಹೊತ್ತಿನ ಮತ್ತೆಂದು ಕೂಡ ಅವ್ರು ನೋಡೋದಕ್ಕೆ ಸಿಗಲ್ಲ. ಕುಟುಂಬಕ್ಕೆ ಪತ್ನಿ ಗಂಡನನ್ನ ಮತ್ತೆ ನೋಡ್ಬೇಕಂತಂದ್ರೆ ಇಲ್ಲ. ಪೋಷಕರು ಮಗನನ್ನ ಆಡಿಸಿ ಬೆಳೆಸಿ ಸಾಕಿ ಸಲಹಿ ಮಗ ಟ್ರಿಪ್ಗೆ ಹೋಗಿ ಬರ್ತಾನೆ ಅಂತ ಕಾಯ್ಕೊಂಡಿದ್ದಂತ ಪೋಷಕರಿಗೆ ಅವರ ಕಣ್ಣು ಮುಂದೆನೆ ಮಗನ ಅಂತ್ಯಕ್ರಿಯೆಯನ್ನ ನೋಡುವಂತ ಈ ಕ್ಷಣ ಇದೆಯಲ್ಲ, ಅದನ್ನ ಹೇಳೋದಕ್ಕೂ ಸಾಧ್ಯ ಇಲ್ಲ. ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ಕಳಿಸಿಕೊಡುವಂತ ಕಾರ್ಯ ಸಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ನೋವಾದ್ರೆ ಬಿಡಬಾರದು, ಯಾವುದೇ ಕಾರಣಕ್ಕೂ ಕೂಡ ಆ ಉಗ್ರರನ್ನ ಬಿಡಬಾರದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬಿಹಾರದಲ್ಲಿ ಗುಡುಗಿದ್ರು. ಸುಮ್ಮನೆ ಬಿಡುವಂತ ಮಾತೇ ಇಲ್ಲ. ಯಾರ್ಯಾರಿದ್ದಾರೆ ಈ ಸಾವು ನೋವುಗಳಿಗೆ, ಯಾರ್ಯಾರು ಕಾರಣ ಆಗಿದ್ದಾರಲ್ಲ, ಎಲ್ಲ ಇದ್ರು ಹುಡುಕಿ ಹೊಡಿತೀವಿ. ಇಡೀ ದೇಶದ ಜನರಿಗೆ ಒಂದು ಸಂದೇಶ ಕೊಡಿಸಿದ್ದಾರೆ, ಜೊತೆಯಲ್ಲಿ ಭರವಸೆಯನ್ನ ತುಂಬಿದ್ದಾರೆ. ಆದ್ರೆ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ದುಃಖ ಉಕ್ಕಿ ಬರುತ್ತೆ. ಬೇರೆ ಎಲ್ಲೋ ದೇಶಕ್ಕೋಗಿ ಏನೋ ಆಗಿ ಅವ್ರಿಗೆ ಏನೋ ಆಯ್ತು ಅಂತಂದ್ರೆ ಅದೊಂದು ಲೆಕ್ಕಾಚಾರ ಬೇರೆ, ದುಃಖನೇ. ಆದ್ರೆ ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿ, ಭೂಲೋಕದಲ್ಲಿರುವಂತ ಸ್ವರ್ಗದಲ್ಲೇ ರಕ್ತ ಕಾಶ್ಮೀರ ಆಗಿದೆ. ಈ ಉಗ್ರರ ದಾಳಿಯಿಂದ ನಮ್ಮ ಕನ್ನಡಿಗರು, ಈ ದೇಶದ ಜನ ಎಲ್ಲರೂ ನಮ್ಮವರೇ, ನಮ್ಮ ಕನ್ನಡಿಗರು ಹೋದಂತ ಹೊತ್ತಿನಲ್ಲಿ ಶಿವಮೊಗ್ಗದ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಒಂದು ಕಡೆ ಸಾಕ್ತು. ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನ ಭರತ್ ಭೂಷಣ್ ಅವರು ಬದುಕಿ ಬಾಳಬೇಕು, ಜೀವನ ಹೆಂಗೆಂಗೋ ಕಟ್ಟಿಕೊಳ್ಳಬೇಕೆನ್ನುವಂತ ಸಾವಿರಾರು ಕನಸುಗಳನ್ನ ಕಟ್ಟಿಕೊಂಡಿರುವಂತ ಆ ಜೀವ
ಈ ಪಾಪಿಗಳ ಗುಂಡಿನ ದಾಳಿಗೆ ಉಸಿರನ್ನ ಚೆಲ್ಲಿ ಆಯ್ತು. ಕುಟುಂಬ ಹೇಗೆ ಸಹಿಸ್ಕೊಳ್ಳುತ್ತೆ ನೋಡಿ, ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಕೊನೆಯ ಕ್ಷಣ ಅವರನ್ನ ನೋಡುವಂತ ಹೊತ್ತಿದು, ಕೊನೆಯ ಬಾರಿ, ಮತ್ತೆಂದೂ ಕೂಡ ಅವರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ.